ನಮಸ್ಕಾರ. ಕರ್ನಾಟಕ ಐದಿನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್. ಆಧಾರವಿಲ್ಲದ ವಿಪಕ್ಷಗಳು ಆರೋಪ ಮಾಡಬಾರದು. ಸಾರಿಗೆ ನಿಗಮಗಳು ತೊಂದರೆಯಲ್ಲಿರುವ ಕಾರಣಕ್ಕೆ ಬೆಲೆ ಏರಿಸಲಾಗಿದೆ. ಟಿಕೆಟ್ ದರ ಏರಿಕೆ ಸಮರ್ಥಿಸಿಕೊಂಡ ಸಿಎಂ ಸಿದ್ದು. ರಾಜ್ಯದಲ್ಲಿ ಸರಿಯಾಗಿ ಆಡಳಿತ ನಡೆಸುವ ಸರ್ಕಾರ ಇಲ್ಲ. ಮುಂದೆ ಮತ ಬಾಂಧವರು ಆಲೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿ. ಮೊರಾರ್ಜಿ ವಸತಿ ಕಾಲೇಜ್ ವಿದ್ಯಾರ್ಥಿ ಸಾವಿನ ಹಿಂದೆ ಅನುಮಾನದ ಹುತ್ತ. ಪ್ರಾಂಶುಪಾಲೆ ಮತ್ತು ವಾರ್ಡನ್ ಸಸ್ಪೆಂಡ್ ಮಾಡಿ ಡಿಸಿ ಆದೇಶ. ಶಾಸಕ ಗಣೇಶ್ ಪ್ರಸಾದ್ ಮೌನಕ್ಕೆ ಜನಾಕ್ರೋಶ. ವಿರೋಧ ಪಕ್ಷಗಳದ್ದು ಕೇವಲ ಆರೋಪ ಮಾಡುವುದೇ ಕೆಲಸವಲ್ಲ, ದಾಖಲಾತಿಗಳ ಸಮೇತ ಆರೋಪ ಮಾಡಬೇಕು ಹಾಗೂ ಆರೋಪಗಳನ್ನು ಸಾಬೀತುಪಡಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ನಗರದ ಎಂಬಿಎ ಗ್ರೌಂಡ್ ಹೆಲಿಪ್ಯಾಡ್ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸರ್ಕಾರದಲ್ಲಿ 60% ಕಮಿಷನ್ ಪಡೆಯಲಾಗುತ್ತಿದೆ ಎಂದು ಆರೋಪಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದರು. ಕೇಂದ್ರ ಸರ್ಕಾರ ರೈಲ್ವೆ ದರ ಏರಿಕೆ ಮಾಡಿಲ್ವೇ? ನೌಕರರ ವೇತನ, ಡೀಸೆಲ್ ಬೆಲೆ ಏರಿಕೆ, ಬಸ್ಗಳನ್ನು ಕೊಳ್ಳುವುದು ಹಾಗೂ ಹಣದುಬ್ಬರವೂ ಆಗಿದೆ. ವರ್ಷಗಳ ಹಿಂದೆ ಬೆಲೆ ಹೆಚ್ಚಿಸಲಾಗಿದ್ದು ಸಾರಿಗೆ ನಿಗಮಗಳು ತೊಂದರೆಯಲ್ಲಿದೆ ಎನ್ನುವ ಕಾರಣ ಹಾಗೂ ಬೇಡಿಕೆಯೂ ಇದ್ದುದರಿಂದ ಬೆಲೆ ಏರಿಸಲಾಗಿದೆ. ಬಿಜೆಪಿ ಹಾಗೂ ಕುಮಾರಸ್ವಾಮಿ ಅವರ ಕಾಲದಲ್ಲಿಯೂ ಬೆಲೆ ಹೆಚ್ಚಿಸಲಿಲ್ವೇ? ಕೇಂದ್ರ ಸರ್ಕಾರ ರೈಲ್ವೆ ದರ ಏರಿಕೆ ಮಾಡಿಲ್ಲವೇ ಎಂದು ಪ್ರಶ್ನಿಸಿದರು. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಮಾತನಾಡಿದ ಅವರು, ಈ ವಿಷಯಗಳ ಬಗ್ಗೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡುತ್ತಾರೆ. ನಾಗೇಂದ್ರ ಅವರ ರಾಜೀನಾಮೆಯಿಂದ ಖಾಲಿಯಾಗಿರುವ ಸಚಿವ ಸ್ಥಾನವನ್ನು ತುಂಬುವ ಬಗ್ಗೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸಲಾಗುವುದು ಎಂದರು. ರಾಜ್ಯದಲ್ಲಿ ದುಡ್ಡಿನ ಸಮಸ್ಯೆ ಇಲ್ಲ, ಆದರೆ ಅದನ್ನು ಸರಿಯಾಗಿ ವಿನಿಯೋಗ ಮಾಡುವಂತಹ ಸರ್ಕಾರ ಆಡಳಿತದಲ್ಲಿ ಇಲ್ಲ. ಆದ್ದರಿಂದ ಮತ ಬಾಂಧವರು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಮುಂದೆ ಮತ ಚಲಾಯಿಸಿ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಾರ್ವಜನಿಕರಿಗೆ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದಲ್ಲಿ ಬೃಹತ್ ಆರೋಗ್ಯ ಮೇಳ ಹಾಗೂ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದರೂ ಸಾರ್ವಜನಿಕರು ಹೋರಾಟ ಮಾಡದೆ ಕುಳಿತಿರುವುದು ಸರಿಯಲ್ಲ. ಇನ್ನು ರೈತರಿಗೆ ಹಾಗೂ ವಂಚನೆ ಮಾಡಿದ ವ್ಯಕ್ತಿಗಳಿಗೆ ಬೆಂಬಲ ನೀಡುವ ಸರ್ಕಾರಗಳಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಸಂಪೂರ್ಣವಾಗಿ ಆಡಳಿತ ನಡೆಸಲು ಕೊಟ್ಟಿದ್ದರೆ ರಾಜ್ಯವನ್ನ ರಾಮರಾಜ್ಯ ಮಾಡುತ್ತಿದೆ ಎಂದು ಕಿಡಿಕಾರಿದ್ರು. ಅದರಿಂದ ಇವತ್ತು ದೇಶದಲ್ಲಿ ದುಡ್ಡಿನ ಸಮಸ್ಯೆ ಇಲ್ಲ, ದುಡ್ಡಿದೆ. ಆ ದುಡ್ಡನ್ನ ಸರಿಯಾಗಿ ವಿನಿಯೋಗ ಮಾಡಬೇಕು. ಆ ವಿನಿಯೋಗ ಮಾಡತಕ್ಕಂಥ ಸರ್ಕಾರಗಳನ್ನು ತರಬೇಕು, ಶಾಸಕರನ್ನ ಆಯ್ಕೆ ಮಾಡ್ಕೋಬೇಕು. ಅದು ಮುಖ್ಯ. ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ದಯವಿಟ್ಟು ಇದನ್ನು ಸರಿಪಡಿಸೋದು ನೀವೇ ಸರಿಪಡಿಸಬೇಕು. ಹಿಂದೆ ಒಂದು ಕಾಲದಲ್ಲಿ ಏನಾದರೂ ಒಂದು ಬೆಲೆ ಏರಿಕೆ ಜಾಸ್ತಿ ಮಾಡ್ತಾರೆ ಅಂದರೆ ಜನವೇ ಎದ್ದು ನಿಂತ್ಬಿಟ್ಟು ಹೋರಾಟ ಮಾಡೋರಿ. ಈಗ ನೀವು ಎಷ್ಟು ಬೇಕಾದರೂ ರೇಟ್ ಜಾಸ್ತಿ ಮಾಡ್ಕೊಂಡು ಇವತ್ತಲ್ಲೇ ರೇಟ್ ಜಾಸ್ತಿ ಮಾಡೋರಲ್ಲ. ಮೊನ್ನೆನೇ ಹೇಳಿದ್ರು ಗೋಷ್ಠಿ, ಎಲ್ಲಾದರೂ ಹೊರಗಡೆ ಜನ ಬೀದಿಗೆ ಬಂದ್ರ ಇವಾಗ ಜಾಸ್ತಿ ಮಾಡೋರು ಬಿಡಿ, ನೋಡೋಣ ಏನಾಯ್ತದೆ, ಇನ್ನೇನು ಮಾಡೋಕ್ಕಾಯ್ತದೆ ಅಂತಾರೆ. ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು ಅದಕ್ಕೆ ಅಡ್ಜಸ್ಟ್ ಆಯ್ತದೆ. ನಾವು ಪೆಟ್ರೋಲ್ ಹಾಕೋಣ, ಆ ಪೆಟ್ರೋಲ್ಗೂ ಗೌರ್ಮೆಂಟ್ ಪೆಟ್ರೋಲ್ಗೂ ಅದಕ್ಕೂ ದುಡ್ಡು ಕೊಟ್ಟು ಜಾಸ್ತಿ ಆದ್ರೆ ಅದಕ್ಕೂ ಸುಮ್ಮನೆ ಆಯ್ತೀರಿ. ಕಂದಾಯ ಇದ್ದೇನಾದ್ರು ಜಾಸ್ತಿ ಮಾಡಿದ್ರೆ ಅದಕ್ಕೂ ಅಡ್ಜಸ್ಟ್ ಆಯ್ತೀರಿ. ಮತ್ತೆ ಈ ಸರ್ಕಾರಗಳಿಗೆ ಎಲ್ಲಿ ಭಯ ಬಿಡ್ತಾರೆ ನಿಮ್ ಕಂಡ್ರೆ? ದಯವಿಟ್ಟು ಯೋಚನೆ ಮಾಡಿ. ಸಂಕ್ರಾಂತಿ ಹಬ್ಬ ಸದ್ಯದಲ್ಲೇ. ಮೊರಾರ್ಜಿ ವಸತಿ ಕಾಲೇಜು ವಿದ್ಯಾರ್ಥಿ ಸಾವು ಪ್ರಕರಣ ಸಂಬಂಧ ಕಾಲೇಜಿಗೆ ಚಾಮರಾಜನಗರ ಡಿಸಿ ಶಿಲ್ಪಾ ನಾಗ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸದ್ಯ ಪ್ರಾಂಶುಪಾಲೆ ಮತ್ತು ವಾರ್ಡನ್ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಈ ಸಂಬಂಧ ಶಾಸಕ ಗಣೇಶ್ ಪ್ರಸಾದ್ ಮೌನ ವಹಿಸಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿನಿಯರ ವಸತಿ ನಿಲಯದ ಕಟ್ಟಡದಿಂದ ವಿದ್ಯಾರ್ಥಿಯೋರ್ವ ಬಿದ್ದು ಸಾವನ್ನಪ್ಪಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಸಮೀಪ ಇರುವ ಯಡವನಹಳ್ಳಿ ಗ್ರಾಮದಲ್ಲಿ ನಡೆದಿತ್ತು. ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಶಾಲೆಯಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿದ್ದ ಮಣಿತ್ ಮೃತ ವಿದ್ಯಾರ್ಥಿ. 2ನೇ ಮಹಡಿಯ ಕಿಟಕಿ ಬಳಿಯಿಂದ ಮಧ್ಯರಾತ್ರಿ 2 ಗಂಟೆ ವೇಳೆ ಬಿದ್ದು ಗಂಭೀರ ಗಾಯಗೊಂಡಿದ್ದು, ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಮಣಿತ್ ನರಳಾಡುತ್ತಿದ್ದುದನ್ನು ನೋಡಿದ ವಿದ್ಯಾರ್ಥಿಗಳು ಸಿಬ್ಬಂದಿ ಗಮನಕ್ಕೆ ತಂದು ನಂತರ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಮಣಿತ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು, ಈ ಘಟನೆಯ ವಿಚಾರವಾಗಿ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಮತ್ತು ಅಪರ ಜಿಲ್ಲಾಧಿಕಾರಿ ಗೀತಾ ಮೊರಾರ್ಜಿ ವಸತಿ ಶಾಲೆಗೆ ಭೇಟಿ ನೀಡಿ ಸಾಕಷ್ಟು ಪರಿಶೀಲನೆ ಮಾಡಿದ ಬಳಿಕ ಕಾಲೇಜಿನ ಪ್ರಾಂಶುಪಾಲೆ ರಾಜೇಶ್ವರಿ ಮತ್ತು ಮೇಲ್ವಿಚಾರಕ ಚಿಂತನ್ ಎಂಬುವರನ್ನ ಅಮಾನತು ಮಾಡಿದ್ದಾರೆ. ಇನ್ನು ಕಾಲೇಜಿನಲ್ಲಿ ಹಲವಾರು ಲೋಪದೋಷಗಳಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದು, ಹೆಚ್ಚಿನ ತನಿಖೆ ಮಾಡಿ ಸಂಬಂಧಪಟ್ಟವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲೆಯಾದ್ಯಂತ ಪ್ರಗತಿಪರ ಸಂಘಟನೆಗಳ ಒತ್ತಾಯವಾಗಿದೆ. ನಗರದ ಅರಳೆಪೇಟೆಯಲ್ಲಿಂದು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ರಾಜ್ಯ ಸಮಿತಿ, ಮಂಗಳೂರು, ಹಾಸನ ಕ್ಷೇತ್ರ ಸಮಿತಿ, ಜಿಲ್ಲಾ ಸಮಿತಿ ಹಾಗೂ ಮಲೆಯ ಸಮಿತಿ ವತಿಯಿಂದ 2025ನೇ ಸಾಲಿನ ದಿನಪತ್ರಿಕೆಯನ್ನು ಅನಾವರಣ ಮಾಡಲಾಯಿತು.
ಈ ವೇಳೆ ಕ್ಷೇತ್ರ ಸಮಿತಿ ಅಧ್ಯಕ್ಷ ನಾಗೇಶ್ ಮಾತನಾಡಿ, ಸಂಘದ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ 2025ನೇ ಸಾಲಿನ ದಿನಪತ್ರಿಕೆಯನ್ನು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದರು. 2A ಅವಧಿಗೆ ನಾನು ಕ್ಷೇತ್ರದ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು, ಸಂಘದ ಎಲ್ಲ ಸದಸ್ಯರ ಅಭಿಪ್ರಾಯವನ್ನು ಪಡೆದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಹಾಗೂ ಎಲ್ಲ ವೃತ್ತಿ ಬಾಂಧವರಿಗೆ ಆದ್ಯತೆ ಹಾಗೂ ಸಹಕಾರಗಳನ್ನು ನೀಡುವುದಾಗಿ ತಿಳಿಸಿದರು. KSTA ನಾಗೇಂದ್ರ, ಹಾಸನ ಕ್ಷೇತ್ರ ಸಮಿತಿ ಅಧ್ಯಕ್ಷರು. KSTA ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಮಂಗಳೂರು, ಹಾಸನ ಕ್ಷೇತ್ರ ಸಮಿತಿ, ಹಾಸನ ಜಿಲ್ಲಾ ಸಮಿತಿ, ಹಾಸನ ವಲಯ ಸಮಿತಿಗಳು ಸೇರಿ ಇದರ ಆಶ್ರಯದಲ್ಲಿ 2025ನೇ ವರ್ಷದ 2025ನೇ ಇಸ್ವಿ ಜನವರಿ ಇವತ್ತಿನ ದಿವಸ 5ನೇ ತಾರೀಕು ಭಾನುವಾರ ಹೊಸ ವರ್ಷದ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾಯಿದ್ದೀವಿ. ಇದಕ್ಕೋಸ್ಕರ ಸಂಘದ ಸದಸ್ಯರು, ವಲಯ ಸಮಿತಿ ಕಾರ್ಯ ಸಮಿತಿ ಅಧ್ಯಕ್ಷರು, ಸದಸ್ಯರು ಮತ್ತು ಕ್ಷೇತ್ರ ಸಮಿತಿಯ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲ ಒಗ್ಗೂಡಿ ಇವತ್ತಿನ ದಿವಸ 2025ನೇ ಇಸ್ವಿಯ ಹೊಸ ವರ್ಷದ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾಯಿದ್ದೀವಿ. ಎರಡನೇ ಅವಧಿಗೆ ನಾನು ಕ್ಷೇತ್ರ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದ್ದೀವಿ. ಈ ಕಟ್ಟಡಕ್ಕೆ ಬಾಡಿಗೆ ಎಲ್ಲ ಕಟ್ಕೊಂಡು ನಮ್ಮ ಟೈಲರ್ ವೃತ್ತಿ ಬಾಂಧವರಿಗೆ ಅವರಿಗೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯಗಳನ್ನ ಮಾಡ್ತಾ ನಮ್ಮ ವೃತ್ತಿನೂ ಯಶಸ್ವಿಗೊಳಿಸ್ಕೊಂಡು ನಮ್ಮ ವೃತ್ತಿ ಬಾಂಧವರನ್ನು ಅವ್ರನ್ನ ಜೊತೆಯಲ್ಲೇ ತಗೊಂಡು ಸರ್ಕಾರದಿಂದ ಸೌಲಭ್ಯ ಪಡೆಯುವಂಥದ್ದನ್ನು ಈ ದಿವಸ ನಾವು ಸರ್ಕಾರದ ಒತ್ತಡ ಹೇರ್ಕೊಂಡು ಸರ್ಕಾರದಿಂದ ಸೌಲಭ್ಯ ಪಡೆಯಬೇಕು ಅಂತಲೂ ನಮ್ಮೆಲ್ಲರೂ ಹೋರಾಟ ನಡೀತಾ ಇದೆ. ಅದೇ ಥರ ನಮ್ಮಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಏನಪ್ಪ ಅಂದರೆ ನಮ್ಮ ಅಸೋಸಿಯೇಷನ್ ಸಂಘಟನೆ ಹೆಸರಲ್ಲಿ ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ನಮ್ಮ ಸಂಘಟನೆಯಲ್ಲಿ ನಮ್ಮ ಅಸೋಸಿಯೇಷನ್ದು ನಮ್ಮ ಕ್ಯಾಲೆಂಡರ್ ಬರಬೇಕು, ಎಲ್ಲ ಕಡೆಯಲ್ಲೂ ನಮ್ಮ ವೃತ್ತಿ ಬಾಂಧವರು ಕ್ಯಾಲೆಂಡರನ್ನು ಪ್ರತಿ ಅಂಗಡಿಗಳಲ್ಲೂ ಪ್ರತಿ ಮನೆಯಲ್ಲೂ ಹಾಕ್ಕೊಂಡು ನಮ್ಮ ಅಸೋಸಿಯೇಷನ್ನ ಗೌರವಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ದಿವಸಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ. ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಬಂದಿದ್ದಾರೆ. ಅವೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಗರದ ಸಂಸ್ಕೃತ ಭವನದಲ್ಲಿಂದು ಚೈತ್ರೋದಯ ಪ್ರಕಾಶನ ಹಾಸನ ವತಿಯಿಂದ ಶ್ರೀಮತಿ ಲಕ್ಷ್ಮೀದೇವಿ ದಾಸಪ್ಪನವರ ಬಿಡಿ ಹೂಗಳು ಮತ್ತು ಮಹಾನ್ ಚೇತನಗಳಿಗೆ ನಮನಗಳು ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ಮಾತನಾಡಿ, ಲಕ್ಷ್ಮೀದೇವಿ ಅವರು ಒಬ್ಬ ಶಿಕ್ಷಕಿಯಾಗಿ ಅತ್ಯುತ್ತಮ ಸೇವೆಯನ್ನು ಮಾಡಿದ್ದು, ನಿವೃತ್ತಿದ ನಂತರ ಸಾಹಿತ್ಯದ ಮೇಲೆ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇಂದು ಬಿಡಿ ಹೂಗಳು ಮತ್ತು ಮಹಾನ್ ಚೇತನಗಳಿಗೆ ನಮನಗಳು ಎಂಬ 2 ಶ್ರೇಷ್ಠವಾದ ಕೃತಿಗಳನ್ನು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ್ದು, ಇನ್ನೂ ಹೆಚ್ಚೆಚ್ಚು ಕೃತಿಗಳನ್ನು ನೀಡಲಿ ಎಂದು ಆಶಿಸುವುದಾಗಿ ತಿಳಿಸಿದರು. ಇಬ್ರು ಕೂಡ ಬಹಳ ಒಡನಾಟ ಚೆನ್ನಾಗಿರೋದ್ರಿಂದ ಸಾಹಿತ್ಯದ ಕ್ಷೇತ್ರಕ್ಕೆ ಓದಿದ್ರು ಹೆಚ್ಚು ಅಭಿರುಚಿಯನ್ನ ತೊಡಗಿಸಿಕೊಂಡರು. ಕೃತಿಗಳನ್ನು ರಚನೆ ಮಾಡೋದ್ರ ಕಡೆಗೆ ಅವರು ಹೆಚ್ಚು ಒಲವನ್ನು ವ್ಯಕ್ತಪಡಿಸಿರಲಿಲ್ಲ. ಬಹುಶಃ ನಂತರದ ದಿನಗಳಲ್ಲಿ ಸಾಂಸಾರಿಕ ಜೀವನದ ನಂತರದ ಮಕ್ಕಳ ವೃತ್ತಿ ಜೀವನ ಶಿಕ್ಷಕರು ಹೇಳಿ ಕೇಳಿ ಬಹುಶಃ ಅವೆಲ್ಲವೂ ಕೂಡ ಮುಗಿದ ನಂತರ ತಮ್ಮ ನಿವೃತ್ತ ಜೀವನದ ನಂತರ ಸಾಹಿತ್ಯ ಕ್ಷೇತ್ರಕ್ಕೆ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಅವರ ಮುನ್ನುಡಿಯಲ್ಲಿ ಓದ್ತಾ ಇದೆ. ಚಂದವೇಡಿ ಸಖಿಯವರಿರ್ಬೋದು, ನಮ್ಮ ಶಾರದಾ ಗುರುಮೂರ್ತಿ, ಅನೇಕ ಸುಶೀಲ ಸೋಮಶೇಖರ್ ಮೇಡಮ್ ಇವರೆಲ್ಲರ ಒಡನಾಟವನ್ನು, ಓಂಬಳೇಶ್ ಗಟ್ಟಿಯವರು ಸಕಲೇಶ್ಪುರದಲ್ಲಿದ್ದಂಥ ಒಡನಾಟವನ್ನು, ಅತೀನು ಸಾಚಮ್ ಅಂತವರ ಒಡನಾಟದಲ್ಲಿ ಇವರು ಸಾಹಿತ್ಯದ ಕ್ಷೇತ್ರದ ಅನೇಕ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ಓದಿ ಒಂದು ವೇದಿಕೆಯಲ್ಲಿ ಅವರ ಬಗ್ಗೆ ಒಂದು ವಿಚಾರವನ್ನು ವ್ಯಕ್ತಪಡಿಸುವಂತ ಕಾರ್ಯಕ್ರಮಗಳನ್ನು ಪಾಲ್ಗೊಳ್ಳುವ. ಸರ್ಕಾರಿ ಶಾಲೆಗಳ ಸಬಲೀಕರಣದ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ರೋಟರಿ ಶ್ರಮಿಸುತ್ತಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಶಂಭಗೌಡ ಹೇಳಿದರು. ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದ ಶಿವನಂಜನೇಶ್ವರ ಪ್ರೌಢಶಾಲೆಯಲ್ಲಿ ರೋಟರಿ ಕ್ಲಬ್ ಬೇಲೂರು ವತಿಯಿಂದ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಕುಡಿಯುವ ಶುದ್ಧ ನೀರಿನ ವಾಟರ್ ಫಿಲ್ಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಬೇಲೂರು ರೋಟರಿ ಕ್ಲಬ್ ಸಂಸ್ಥಾಪಕರಾದ ದಿವಂಗತ ಶ್ರೀ ಗಂಗಯ್ಯ ಹೆಗಡೆ ಅವರು ರೋಟರಿ ಸಂಸ್ಥೆಗೆ ನೀಡಿರುವ ಎಂಡೋಮೆಂಟ್ ಹೂಡಿಕೆಯಿಂದ ಬರುವಂತಹ ಹಣದಲ್ಲಿ ಪ್ರತಿ ವರ್ಷ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ವಿದ್ಯಾರ್ಥಿಗಳು ಶುದ್ಧ ನೀರನ್ನು ಕುಡಿಯಬೇಕೆಂಬ ಅವರ ಆಸೆಯಂತೆ ಶುದ್ಧ ಕುಡಿಯುವ ನೀರಿನ ಶುದ್ಧೀಕರಿಸುವ ವಾಟರ್ ಫಿಲ್ಟರ್ ಕೊಡುಗೆಯಾಗಿ ಪ್ರತಿ ವರ್ಷ ನೀಡುತ್ತಿದ್ದೇವೆ ಎಂದರು. ಗೊತ್ತಾ ಗಂಗಾ ಹೆಗಡೆ ಅಂದ್ರೆ ಯಾವಂತ ನೆನಪಿದೆಯಾ ನಿಮ್ಗೆ? ಯಾವ್ದಾದ್ರು ಗೊತ್ತಿದೆಯಾ ಅದ್ರ ಬಗ್ಗೆ? ಇಲ್ಲ. ಸಿದ್ಧಾರ್ಥ ಗೊತ್ತಾ? ಕಾಫಿ ಡೇ ಗೊತ್ತಿದೆಯಾ? ಅವ್ರ ತಂದೆಯವರು ಗಂಗಾ ಹೆಗಡೆ ಅಂತ ಹೇಳ್ಬಿಟ್ಟು ಅಲ್ಲಿ ಫೋಟೋದಲ್ಲಿದೆ. ಅವ್ರದ್ದು ಇದರಲ್ಲೇನೆ ನಾವು ಇಲ್ಲಿಗೆ ಪ್ರತಿ ವರ್ಷ ಅವರು ಎಂಡೋಮೆಂಟ್ ಫಂಡ್ ಅಂತ ಒಂದು ಫಂಡನ್ನು ಕೊಟ್ಟಿದ್ದಾರೆ ನಮ್ಮ ರೋಟರಿ ಸಂಸ್ಥೆಗೆ. ಅದರಲ್ಲಿ ಬರುವಂತಹ ಇಂಟ್ರೆಸ್ಟಲ್ಲಿ ನಾವು ಪ್ರತಿ ವರ್ಷ ಒಂದು 2 ಸ್ಕೂಲು 3 ಸ್ಕೂಲ್ಗೆ ಆಯ್ಕೆ ಮಾಡ್ಕೊಂಡು
ಅದರಿಂದ ನಾವು ಅವರು ಬರುವಂಥ ಬಡ್ಡಿ ಹಣದಿಂದ 1, 2 ಅಥವಾ 3 ಈ ವಾಟರ್ ಫಿಲ್ಟರ್ಗಳನ್ನ ನಮ್ಮ ಶಾಲೆಗಳಿಗೆ ನಮ್ಮ ಬೇಲೂರು ತಾಲೂಕಲ್ಲಿ ಪ್ರತಿ ವರ್ಷ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಅವ್ರನ್ನ ನಾವು ಸ್ಮರಿಸಲೇಬೇಕು. ಅವರ ಎಂಡಮಂಟ್ ಫಂಡಿಂದಲೇ ನಾವು ಇದನ್ನೆಲ್ಲನೂ ಕೊಡ್ತಾ ಇರೋದು. ಹಾಗೆ ರೋಟರಿ ಸಂಸ್ಥೆ ತುಂಬ ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತಾ ಬಂದಿದೆ. ಗೊತ್ತಿರಬೇಕು ನಿಮಗೆ ಪಲ್ಸ್ ಪೋಲಿಯೋ. ರೋಟರಿ ಕ್ಲಬ್ನ ರೋನಲ್ ಲೆಫ್ಟಿನೆಂಟ್ ವೈಡಿ ಲೋಕೇಶ್ ಮಾತನಾಡಿ, ಇಂದು ಸಾವಿತ್ರಿಬಾಯಿ ಪುಲೆ ಅವರ ಜಯಂತಿ. ಅವರು ಭಾರತದ ಮೊದಲ ಆಧುನಿಕ ಶ್ರೀವಾದಿಗಳಲ್ಲಿ ಒಬ್ಬರಾಗಿದ್ದು 1848ರಲ್ಲಿ ತನ್ನ ಪತಿಯೊಂದಿಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಬಾಲಕಿಯರಿಗಾಗಿ ಮೊದಲ ಭಾರತೀಯ ಶಾಲೆಯನ್ನು ಸ್ಥಾಪಿಸಿದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಪರಿಗಣಿಸಲಾಗಿದೆ. ಇಂತಹ ಮಹನೀಯರ ಜಯಂತಿ ಕಾರ್ಯಕ್ರಮದ ದಿನದಂದು ರೋಟರಿ ಕ್ಲಬ್ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಕುಡಿಯುವ ನೀರಿನ ಶುದ್ಧೀಕರಿಸುವ ವಾಟರ್ ಫಿಲ್ಟರ್ ನೀಡುತ್ತಿರುವುದು ಸಂತೋಷವಾಗಿದೆ ಎಂದು ತಿಳಿಸಿದರು. ಈ ಕೋವಿಡ್ ಸಮಯದಲ್ಲಿ ನಿಮಗೆಲ್ಲ ಗೊತ್ತಿರೋ 8, 9, 10ನೇ ತರಗತಿಗಳು 3 ವರ್ಷಗಳ ಕಾಲ ನಾವು ಏನು ಪಾಠಗಳನ್ನ ನಡೆಸೋಕ್ಕಾಗಲ್ಲ ಶಾಲೆಯಲ್ಲಿ. ಅಂಥ ಸಮಯದಲ್ಲಿ ನಾವು ಮಕ್ಕಳುಗಳಿಗೆ ಬ್ರಿಡ್ಜ್ ಕೋರ್ಸ್ ಅಂತಕ್ಕಂಥ ಪುಸ್ತಕಗಳನ್ನು ಕೂಡ ಕೊಟ್ವಿ. ಅದರ ಜೊತೆಗೆ ಟ್ಯಾಬ್ಗಳನ್ನು ಕೂಡ ಮಕ್ಕಳಿಗೆ ಆ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ನಿಮಗೆ ಪಾಠ ಪಠ್ಯೇತರ ಚಟುವಟಿಕೆಗಳಿಗೆ ಅವರೆಲ್ಲ ನಮ್ಮ 8ನೇ 10ನೇ ಏನು ಬರುತ್ತೆ ಅಷ್ಟು ಪಾಠಗಳಿರ್ತಕ್ಕಂಥ ಈ ಒಂದು ಕಡೆ ಕ್ರೋಢೀಕರಿಸಿ ಟ್ಯಾಬ್ನಲ್ಲಿ ಹಾಕಿ ಆ ಟ್ಯಾಬ್ಗಳನ್ನು ಕೂಡ ವಿತರಣೆ ಮಾಡಿದ್ವಿ. ಇಂಥ ಹಲವಾರು ಉತ್ತಮವಾದ ಕೆಲಸವನ್ನು ನಾವು ರೋಟರಿ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಗೆ ಪಲ್ಸ್ ಪೋಲಿಯೋ ಬಗ್ಗೆ ನಮ್ಮ ಅಧ್ಯಕ್ಷ ಹೇಳಿದರು. ನಿಮಗೆಲ್ಲ ಗೊತ್ತಿರಾಗೆ ಪೋಲಿಯೋ ಎಷ್ಟು ಈಗ ಒಂದು 19ನೇ ಶತಮಾನದಲ್ಲಿ ಎಷ್ಟು ಒಂದು ರೀತಿ ಪೀಡಿಸ್ತಾ ಇತ್ತು ಅಂತ ಹೇಳಿದ ಒಂದು ವೈರಸ್, ಇದನ್ನು ನಾವು ಮುಂದೆ ಹೊರಬರಕ್ಕೆ ಆಗದೇ ಅಂತಕ್ಕಂಥ ಪರಿಸ್ಥಿತಿ. ಇವತ್ತು ಅಲ್ಲ ಇಲ್ಲ ಪಾಕಿಸ್ತಾನ, ಅಫ್ಘಾನಿಸ್ತಾನ ಬಿಟ್ಟರೆ ಪ್ರಪಂಚದ ಯಾವ ಮೂಲೆಯಲ್ಲೂ ಕೂಡ ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ವತಿಯಿಂದ 7ನೇ ವರ್ಷದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಪಾದಯಾತ್ರೆಗೆ ಸಮಾಜ ಸೇವಕ ದಿನಕ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಿವಾಕರ್, ಸುಮಾರು 350ಕ್ಕೂ ಹೆಚ್ಚು ಪಾದಯಾತ್ರೆಗಳು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊರಟಿದ್ದು ಅದರಲ್ಲಿ 50ಕ್ಕೂ ಹೆಚ್ಚು ಮಹಿಳೆಯರು ಇರುವುದು ವಿಶೇಷವಾಗಿರುತ್ತದೆ. ಈ ಪಾದಯಾತ್ರೆ ಸಂದರ್ಭದಲ್ಲಿ ಎಲ್ಲರೂ ಕ್ಷೇಮವಾಗಿ ಹೋಗಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬರಲಿ ಹಾಗೂ ಎಲ್ಲರೂ ಕ್ಷೇಮವಾಗಿ ಹಿಂದಿರುಗಲಿ ಎಂದು ಶುಭ ಹಾರೈಸಿದರು. ವ್ಯವಸ್ಥಾಪಕರುಗಳು ತಿಂಡಿ ಊಟದ ವ್ಯವಸ್ಥೆ ಹಾಗೂ ತಂಪು ಪಾನೀಯಗಳ ವ್ಯವಸ್ಥೆಗಳನ್ನು ಸಹ ಮಾಡಿಕೊಂಡಿದ್ದು ಯಾತ್ರೆಯ ಜೊತೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗಳನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿರುವುದು ವಿಶೇಷವಾಗಿದ್ದು ಆರೋಗ್ಯದ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಬೇಕಾಗಿರುವ ಜವಾಬ್ದಾರಿ ಸಮಿತಿಯವರ ಮೇಲಿದೆ ಎಂದು ತಿಳಿಸಿದರು. ಏನು ಅರಕಲಗೂಡು ಮಾಜಿ ಮಂತ್ರಿಗಳು ಹಾಗೂ ಮಾನ್ಯ ನೆಚ್ಚಿನ ಶಾಸಕರಾದ ಎ ಮಂಜಣ್ಣನವರ ಅಭಿಮಾನಿಗಳು ಏನಿದ್ದೀವಿ, ಅರಕಲಗೂಡು ತಾಲೂಕಿನ ಎಲ್ಲ ಪಾದಯಾತ್ರೆ ಸಮಿತಿ ಧರ್ಮಸ್ಥಳ ಒಂದು ಪಾದಯಾತ್ರೆಯನ್ನು ಹೊರಟಿದ್ದಾರೆ. ಎಲ್ಲರೂ ಒಂದು ಅಂದಾಜು ಪ್ರಕಾರ 450ರಿಂದ 500 ಜನ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದೆ. ಒಟ್ಟು ಸಂಖ್ಯೆ ನಮಗೆ ಮಲ್ಪಟ್ನ ಒಂದು PS ಚೌಟ್ರಿ ಮುಖಾಂತರ ಲೆಕ್ಕ ಸಿಗ್ತದೆ. ಒಂದು 40 ಜನ ಮಹಿಳೆಯರು ಕೂಡ ಇದ್ದಾರೆ. ಈ ಪಾದಯಾತ್ರೆಯಲ್ಲಿ ವಿಶೇಷವಾದ ಒಂದು ವೈದ್ಯಕೀಯ ತಂಡವನ್ನು ಕೂಡ ಏನಾದರೂ ಸುಸ್ತಾದರೆ ಅಥವಾ ಅವ್ರಿಗೇನಾದರೂ ಆರೋಗ್ಯದಲ್ಲಿ ಏರುಪೇರಾದರೆ ಅಂತ ಹೇಳಿ ಒಂದು ವೈದ್ಯಕೀಯ ತಂಡವನ್ನು ಕೂಡ ನೇಮಕವನ್ನು ಮಾಡಿಕೊಂಡು ಹೊರಟಿದ್ದಾರೆ. ಎಲ್ರಿಗೂ ಶುಭವಾಗಲಿ. ಹಾಗೂ ಪದಾಧಿಕಾರಿಗಳು ಇಂಥ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮವನ್ನು ಎಲ್ಲ ಈ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಶಾಸಕರಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಡಲಿಕ್ಕೆ ಹಾಗೂ ಒಳ್ಳೆಯ ಹೆಸರನ್ನು ಕೊಡಲಿಕ್ಕೆ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇದರ ಮುಖಾಂತರ ನಮ್ಮ ಶಾಸಕರು ಭಾರತದ ಕಾಫಿ ಪ್ರಪಂಚದಲ್ಲಿಯೇ ಅತ್ಯಂತ ಉತ್ಕೃಷ್ಟವಾದುದು ಎಂದು ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಹೇಳಿದರು. ಸಕಲೇಶಪುರ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಕಾಫಿ ಸಂಸ್ಕೃತಿ 2025 ಕಾರ್ಯಕ್ರಮದ ಸಂಸ್ಥೆಯ ಮೊದಲ ಬ್ಯಾಚ್ನ ಸಮಾರೋಪ ತರಗತಿಯಲ್ಲಿ ಮಾತನಾಡಿದ ಅವರು, ಭಾರತದ ಕಾಫಿ ಇಂದು ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದ ಕಾಫಿ ಎಂದು ಖ್ಯಾತಿಯನ್ನು ಪಡೆದಿದೆ. ಕಾಫಿ ಬೆಳೆಗಾರರು ಇಂದು ಅಸ್ಥಿರ ಕಾಫಿ ಬೆಲೆ, ಹವಾಮಾನ ಬದಲಾವಣೆ, ಸರಿಯಾದ ನಿರ್ವಹಣೆ ಮತ್ತು ತಾಂತ್ರಿಕ ಜ್ಞಾನದ ಕೊರತೆ, ಕಾರ್ಮಿಕರ ಕೊರತೆ, ಹೆಚ್ಚುತ್ತಿರುವ ಸಾಗುವಳಿ ವೆಚ್ಚ, ಮಾನವ ಪ್ರಾಣಿ ಸಂಘರ್ಷಗಳು ಹಾಗೂ ಸರ್ಕಾರದ ನೀತಿಗಳ ಸಂಕೀರ್ಣತೆ ಸೇರಿದಂತೆ ಹಲವಾರು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಎಂದರು. ಕಾಫಿ ಸಂಸ್ಕೃತಿ 2025 ಕಾಫಿ ಕಲ್ಚರ್ 2025 ಅಂತ ಹೇಳಿ ನಾವು ಇವತ್ತು ನಡೆಸ್ತಾ ಇದ್ದೀವಿ ಸಕಲೇಶಪುರದಲ್ಲಿ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿಯನ್ನು, ಕಾಫಿ ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ನಮ್ಮ ಕಾಫಿ ಸಂಸ್ಕೃತಿ ಏನಿದೆ ಅದನ್ನು ಮುಂದುವರಿಸೋ ಒಂದು ಭಾಗವಾಗಿ ಇದು ಮಾಡ್ತಾ ಇದ್ದೀವಿ. ಹಾಗೆಯೇ ನಾವೊಂದು 7B ಟೀಮ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಆ ಟೀಮಿನ ಇವತ್ತು ಪ್ರತಿ ತಿಂಗಳು 12 ಕ್ಲಾಸ್ಗಳಿರುತ್ತೆ. ಅಂದರೆ ವರ್ಷದಲ್ಲಿ 12 ಕ್ಲಾಸ್ಗಳು ಇರುತ್ತೆ. ಇವತ್ತು ಸಮಾರಂಭ ಅದಕ್ಕೆ ಕಾಫಿ ಮಂಡಳಿ CEO ಅವರು ಬಂದಿದ್ದಾರೆ, ಹಾಗೆಯೇ ಕಾಫಿ ಮಂಡಳಿ ಅಧ್ಯಕ್ಷರು ಬಂದಿದ್ದಾರೆ. ಹಾಗೆ ಒಂದು ಮೋಟಿವೇಶ್ನಲ್ ಸ್ಪೀಕರ್ ಆಗಿ ನಿವೇದನ್ ನಿಂಪೆ ಅರೆಕಟ್ಟಿಯನ್ನು ಯಾರು ಕಂಡುಹಿಡಿದಿದ್ದಾರೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಗೆ ವ್ಯಾಲ್ಯೂ ಎಡಿಷನ್ ಮಾಡೋದಕ್ಕೋಸ್ಕರ ನಮ್ಮ ಚಾಂದಿನಿಯವರು ಬಂದಿದ್ದಾರೆ. ಇಲ್ಲಿ ಅವರು ಕ್ವಾಲಿಟಿ ಆ್ಯಂಡ್ ಬ್ರ್ಯಾಂಡಿಂಗ್ ಬಗ್ಗೆ ಮಾತಾಡ್ತಾರೆ. ಇವೆಲ್ಲದನ್ನು ಒಂದು ಸಮಗ್ರ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಮುಂದಿನ
ಕಾಫಿ ಬೆಳೆಗಾರರಿಗೆ. 7 ಟೀಮ್ ಅಧ್ಯಕ್ಷ ಡಾಕ್ಟರ್ ಎನ್.ಕೆ. ಪ್ರದೀಪ್ ಮಾತನಾಡಿ, ದಂತಕಥೆಯ ಪ್ರಕಾರ ಬುಡಾನ್ ಎಂಬ ಸೂಫಿ ಸಂತನಿಂದ ಕಾಫಿಯನ್ನ ಭಾರತಕ್ಕೆ ತಂದರು. ಅವರು ಯೆಮೆನ್ನಿಂದ 7 ಬೀಜಗಳನ್ನು ತಂದು 17ನೇ ಶತಮಾನದಲ್ಲಿ ಚಿಕ್ಕಮಗಳೂರಿನ ಚಂದ್ರದ್ರೋಣ ಬೆಟ್ಟಗಳಲ್ಲಿ ನೆಟ್ಟರು. ಅಲ್ಲಿಂದೀಚೆಗೆ ಭಾರತದಲ್ಲಿ ಕಾಫಿ ಉತ್ಪಾದನೆಯು ಸ್ಥಿರವಾಗಿ ಬೆಳೆದಿದ್ದು 2024ರಲ್ಲಿ ಸುಮಾರು 3.6 ಮೆಟ್ರಿಕ್ ಟನ್ಗಳಷ್ಟು ತಲುಪಿದೆ. ಕಾಫಿ ಉದ್ಯಮವು 1.5 ಮಿಲಿಯನ್ ಕುಟುಂಬಗಳಿಗೆ ನೇರ ಉದ್ಯೋಗವನ್ನ ಒದಗಿಸುತ್ತಿದೆ ಎಂದರು. ನಮ್ಮ ಕಾಫಿ ಯಾರು ಹೋಗ್ತಾ ಇದೆ ಅವ್ರಿಗೆ ಏನ್ ಬೇಕಿದೆ ಅಂತ ನಾವು ನೋಡೇ ಇಲ್ಲ. ಸೊ ಹಾಗಾಗಿ ಟೈಮ್ ಹ್ಯಾಸ್ ಕಮ್ ಫಾರ್ ಎ ಚೇಂಜ್. ವಿ ಶುಡ್ ನಾಟ್ ಬಿ ಡೂಯಿಂಗ್ ದ ಸೇಮ್ ಥಿಂಗ್. ಮೊದಲಿಂದ ಏನ್ ಮಾಡ್ತಾರೋ ಅದೇ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತೆ ಡಾಕ್ಟರ್ ಪ್ರದೀಪ್ ಅವರು ಹೇಳಿದಾಗೆ ದೇರ್ ಆರ್ 2 issues. ಒಂದು, ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್ ಕಾಫಿ ಇಸ್ ಫೇಸಿಂಗ್. ನಾನು ರಿಪೀಟ್ ಮಾಡಲ್ಲ, ಡಾಕ್ಟರ್ ಪ್ರದೀಪ್ ಅವರು ತುಂಬಾ ಸ್ಪಷ್ಟವಾಗಿ ಲಾಟ್ ಆಫ್ ಚಾಲೆಂಜಸ್ ವಿ ಆರ್ ಫೇಸಿಂಗ್ ಟುಡೇ. On the other side, there is a lot of opportunities in coffee. ಈ ಆಪರ್ಚುನಿಟೀಸ್ ಮತ್ತೆ ಚಾಲೆಂಜಸ್ ಅನ್ನ ಕೆಲವರು ಉಪಯೋಗಿಸಿಕೊಂಡು ಇನೋವೇಟಿವ್ ಪ್ರಾಕ್ಟೀಸಸ್ ನ ಮಾಡ್ತಾ ಇದ್ದಾರೆ. ಮೆನಿ ಫಾರ್ಮರ್ಸ್ ಆ ಇನೋವೇಟಿವ್ ಪ್ರಾಕ್ಟೀಸಸ್ ನಮ್ಮ 3ನೇ ಎಸ್ಟೇಟ್ ಅಲ್ಲಿ ಮಾಡ್ತಾ ಇದ್ರು ಕೂಡ ನಾವು ಅದನ್ನ ನೋಡೋಷ್ಟು ಟೈಮ್ ಇಲ್ಲ, ಅದನ್ನ ಅಡಾಪ್ಟ್ ಮಾಡೋಷ್ಟು ಟೈಮ್ ಇಲ್ಲ. ಅದಕ್ಕೋಸ್ಕರ ಟೈಮ್ ಹಸ್ ಕಮ್. ನಾವು ಎಲ್ಲರೂ ವಿ ನೀಡ್ ಟು ಲರ್ನ್ ಫ್ರಮ್ ಈಚ್ ಅದರ್. ವಿ ನೀಡ್ ಟು ಪುಟ್ ದೋಸ್ ಬೆಸ್ಟ್ ಪ್ರಾಕ್ಟೀಸಸ್. We need to understand our consumer. We need to take our coffee on the top of the world. So, ಈ ಒಂದು ಕೆಆರ್ಪೇಟೆ ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲೂ ಮಂಜು ಕವಿದ ವಾತಾವರಣ ಹೆಚ್ಚಾಗಿದ್ದು ಮೈಕೊರೆಯುವ ಚಳಿಯಿಂದ ತಾಲೂಕು ಬಡವರ ಊಟಿ ನಗರಿಯಂತೆ ಕಾಣತೊಡಗಿದೆ. ಹೌದು, ಭಾರಿ ಚಳಿಯಿಂದ ಜನರ ಉಡುಗೆ ತೊಡುಗೆಯಲ್ಲೂ ಬದಲಾವಣೆಯಾಗಿದ್ದು ಸ್ವೆಟರ್, ಟೋಪಿಗಳು ಧರಿಸಿ ಓಡಾಡುತ್ತಿದ್ದಾರೆ. ಬಹುತೇಕರು ಬೆಚ್ಚನೆಯ ಉಡುಪುಗಳ ಮೊರೆ ಹೋಗಿದ್ದು ಸಂಜೆ ಮತ್ತು ರಾತ್ರಿ ಶೀತ ಗಾಳಿ ಎಲ್ಲೆಡೆ ಬೀಸುತ್ತಿರುವ ಕಾರಣ ಜನರು ಮನೆಯಿಂದ ಹೊರಬಾರದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಒಂದೆಡೆ ಮೈಕೊರೆಯುವ ಚಳಿಯಿಂದಾಗಿ ಪಟ್ಟಣದ ಕ್ರೀಡಾಂಗಣದಲ್ಲಿ ಮುಂಜಾನೆ ವಾಯುವಿಹಾರಕ್ಕೆ ತೆರಳುವ ಜನರ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಮತ್ತೊಂದೆಡೆ ಗ್ರಾಮೀಣ ಪ್ರದೇಶದಲ್ಲಿ ಬೆಳಿಗ್ಗೆ ಬೆಂಕಿ ಹಾಕಿ ಮೈ ಕಾಯಿಸಿಕೊಳ್ಳುತ್ತಾ ಚಳಿಯಿಂದ ಜನರು ರಕ್ಷಣೆ ಪಡೆಯುತ್ತಿದ್ದು, ವಿಪರೀತ ಚಳಿಗೆ ಕೆಆರ್ಪೇಟೆ ಪಟ್ಟಣ ಮತ್ತು ಗ್ರಾಮೀಣ ಭಾಗದ ಜನರು ನಡುಗುತ್ತಿದ್ದಾರೆ. ಇನ್ನು ಈ ಬಗ್ಗೆ ಮುಖಂಡ ಹಾದನೂರು ಪರಮೇಶ್ ಮಾತನಾಡಿ, ವಿಪರೀತ ಚಳಿಯಿಂದ ಮುಂಜಾನೆ ವಾಯುವಿಹಾರಕ್ಕೆ ಹೋಗುತ್ತಿಲ್ಲ. ದಟ್ಟವಾದ ಮಂಜು ಆವರಿಸಿರುತ್ತದೆ. ಎದುರು ಬರುವವರು ಕಾಣುವುದಿಲ್ಲ. ಮಧ್ಯಾಹ್ನವೂ ಚಳಿಯ ವಾತಾವರಣ ಇರುತ್ತದೆ. ಚಳಿಗಾಲದಲ್ಲಿ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ. ನಿರ್ಲಕ್ಷ್ಯ ಮಾಡಿದರೆ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇದ್ದು ವೃದ್ಧರು, ಮಕ್ಕಳು ಬೆಚ್ಚನೆಯ ಉಡುಪು ಧರಿಸಬೇಕು. ಬಿಸಿನೀರು ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಎಂದರು. ಇಲ್ಲಿ ವಾಕು ಸಿಕ್ಕಾಪಟ್ಟೆ ಜನ ಬರ್ತಿದ್ರು ಸ್ಟೇಡಿಯಂಗೆ. ಚಳಿ ನೋಡಿ, ಕೊರೆ ನೋಡಿ ಹೆಚ್ಚು ಜನ ಬರ್ತಾಯಿಲ್ಲ. ಈವ್ನಿಂಗು ಅಷ್ಟೇ ಚಳಿ. ಆದ್ದರಿಂದ ಈ ಕೊರೆ ಸಿಕ್ಕಾಪಟ್ಟೆ ಇದೆ. ನಾವು ಅಲ್ಲೇ 1 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀವಿ. ಆದರೂ ನಾವು ವಾಕ್ ಮಾಡಲೇಬೇಕಲ್ಲ ಚಳೀಲಿ. ಎಲ್ಲ ಕವರ್ ಮಾಡಿಕೊಂಡು ವಾಕ್ ಮಾಡ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಚಳಿ 4 ದಿನದಿಂದ. ವಯೋವೃದ್ಧರು ವಾಕ್ ಮಾಡೋದೇ ಕಷ್ಟ ಅನ್ನಂಗಾಯ್ತು. ನಮಗೆ ಇಷ್ಟೊಂದು ಚಳಿ, ನಾವು ಮನೆಯಿಂದ ಆಚೆ ಬರ್ದಂಗಾಗಿದೆ. ಅಂದರೆ ಆಚೆ ಬರಲ್ಲ, ಎಲ್ಲ ಕವರ್ ಮಾಡ್ಕೊಂಡು ಬರ್ತಾರೆ. ಎಫೆಕ್ಟು ಆಗಿದೆ. ಈಗ ಆಸ್ತಮಾ, ವೀಸಿಂಗ್ ಪ್ರಾಬ್ಲಮ್ ಇರೋರು ಆಚೆಗೆ ಬರೋಕ್ಕೆ ಆಗೋದಿಲ್ಲ. ಏಕೆಂದರೆ ಭಾಳ ಪ್ರಾಬ್ಲಮ್ಮು ಹೊರೆ ಚಳಿ. ಅದರಿಂದ ಇಲ್ಲಿ ಹೆಚ್ಚಿಗೆ ಬರ್ತಾನೆ ಇಲ್ಲ ವಯಸ್ಸಾದರು. ಏನೋ 100 ಜನಕ್ಕೆ 20 ಜನ ಬರ್ತಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ತಕ್ಷಣವೇ ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ ಒತ್ತಾಯಿಸಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಘಟಕ ತೀವ್ರವಾಗಿ ಖಂಡಿಸುತ್ತದೆ. ಅಮಿತ್ ಶಾ ಅವರನ್ನು ವಜಾಗೊಳಿಸುವಂತೆ ಕಳೆದ 20 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದೆ. ಅವರನ್ನು ಸಂಪುಟದಿಂದ ಕಿತ್ತೊಗೆಯುವ ತನಕ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ. ಬಿಜೆಪಿ ಹಾಗೂ ಕಾಂಗ್ರೆಸ್ನವರಿಗೆ ಅಂಬೇಡ್ಕರ್ ಅವರನ್ನು ಗೇಲಿ ಮಾಡುವುದೇ ಹವ್ಯಾಸವಾಗಿದ್ದು, ಕೂಡಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಕ್ಷಮಾಪಣೆ ಮತ್ತು ಕೇಂದ್ರ ಸಚಿವ ಸಂಪುಟದಿಂದ ಉಚ್ಚಾಟನೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದರು. ಗೌರವ ಕೊಡ್ತೀನಿ ಅಂತ ಏನು ಹೇಳ್ತಾ ಇದ್ದಾರೆ. ಆದರೆ ಅವರದೇ ಸಹೋದ್ಯೋಗಿ ಸಚಿವ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕುರಿತು ಮಾತನಾಡುವಾಗ ಅಂಬೇಡ್ಕರ್ ಅವರ ಹೆಸರನ್ನ ಸ್ಮರಿಸ್ಕೊಳ್ಳೋದು ಬದಲು ದೇವರ ಹೆಸರನ್ನ ಸ್ಮರಿಸ್ಕೊಂಡಿದ್ರೆ 7 ಜನ್ಮದ ಪುಣ್ಯ ಬರ್ತಾ ಇತ್ತು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪಮಾನ ಮಾಡಿರ್ತಕ್ಕಂಥದ್ದು ಈಗಾಗಲೇ ಜಗಜ್ಜಾಹೀರಾಗಿದೆ. ಇದ್ರ ಬಗ್ಗೆ BJP ಆಗಲಿ ಅಥವಾ ಮಾನ್ಯ ಪ್ರಧಾನಮಂತ್ರಿ ಆಗಲಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಇದುವರೆಗೂ ಖಂಡಿಸಿಲ್ಲ. ಇದರರ್ಥ ಅಮಿತ್ ಶಾಗೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಕೆಟ್ಟ ಭಾವನೆ ಇದೆಯೋ ಅದೇ ರೀತಿಯ ವಿಕೃತವಾದಂಥ ಮನಸ್ಥಿತಿ BJPಯಲ್ಲಿರ್ತಕ್ಕಂಥವ್ರಿಗೆ ಹಾಗೂ
ಮಾನ್ಯ ಪ್ರಧಾನಿಯವ್ರಿಗೂ ಇದೆ ಅಂತ ನಾವು ಭಾವಿಸ್ಕೊಬೇಕಾಗಿದೆ. ಒಂದು ವೇಳೆ ಅಮಿತ್ ಶಾ ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಇದು ಒಂದು ದೊಡ್ಡ ಹೋರಾಟವಾಗಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆಧಾರವಿಲ್ಲದ ವಿಪಕ್ಷಗಳು ಆರೋಪ ಮಾಡಬಾರದು. ಸಾರಿಗೆ ನಿಗಮಗಳು ತೊಂದರೆಯಲ್ಲಿರುವ ಕಾರಣಕ್ಕೆ ಬೆಲೆ ಏರಿಸಲಾಗಿದೆ. ಟಿಕೆಟ್ ದರ ಏರಿಕೆ ಸಮರ್ಥಿಸಿಕೊಂಡ ಸಿಎಂ ಸಿದ್ದು. ರಾಜ್ಯದಲ್ಲಿ ಸರಿಯಾಗಿ ಆಡಳಿತ ನಡೆಸುವ ಸರ್ಕಾರ ಇಲ್ಲ. ಮುಂದೆ ಮತ ಬಾಂಧವರು ಆಲೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿ. ಮೊರಾರ್ಜಿ ವಸತಿ ಕಾಲೇಜ್ ವಿದ್ಯಾರ್ಥಿ ಸಾವಿನ ಹಿಂದೆ ಅನುಮಾನದ ಹುತ್ತ. ಪ್ರಾಂಶುಪಾಲೆ ಮತ್ತು ವಾರ್ಡನ್ ಸಸ್ಪೆಂಡ್ ಮಾಡಿ ಡಿಸಿ ಆದೇಶ. ಶಾಸಕ ಗಣೇಶ್ ಪ್ರಸಾದ್ ಮೌನಕ್ಕೆ ಜನಾಕ್ರೋಶ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.